स्वागत है आपका बी न्यूज नेशन में। मैं हूं आबिद हुसैन शेख। कर्नाटका पुलिस में होगा बड़ा बदलाव। पुलिस कांस्टेबल से आईपीएस ऑफिसर तक होंगे ट्रांसफर। प्रियंक खरगे का मेगा एक्शन प्लान। कर्नाटका के होम मिनिस्टर प्रियंक खरगे ने पुलिस डिपार्टमेंट में बड़े फेरो बदल का संकेत दिया है। उन्होंने आज गुलबर्गा में प्रेस कॉन्फ्रेंस के दौरान कहा कि पुलिस कांस्टेबल से लेकर आईपीएस ऑफिसर्स तक ट्रांसफर और रिशफल की तैयारी चल रही है। 15 जुलाई तक प्रिजन्स डिपार्टमेंट का रैशनलाइजेशन पूरा होगा, जबकि इसी महीने पुलिस विभाग में भी बदलाव की प्रक्रिया तेज होगी। प्रियंक खरगे ने बताया कि कई अधिकारी सालों से एक ही जगह और एक ही इलाके में पोस्ट पर तैनात हैं। कुछ के खिलाफ शिकायतें भी मिली हैं। इसी वजह से पूरे डिपार्टमेंट में ट्रांसपेरेंट और सिस्टमेटिक ट्रांसफर पॉलिसी लागू की जाएगी। उन्होंने ये भी कहा है कि नए नियम कानूनी तौर पर मजबूत बनाए जा रहे हैं ताकि ट्रांसफर के बाद कोर्ट से स्टे की समस्या न हो। इस फैसले को कर्नाटका पुलिस में एक बड़े एडमिनिस्ट्रेटिव पूरे सिस्टम में ही सुधार के रूप में देखा जा रहा है। इस फैसले को लेकर ಇಲ್ಲ ಸಿಬ್ಬಂದಿಗಳದು ಪ್ರಿಸನ್ಸ್ದು ರೀಶಫಲ್ ಇದೆ. ನಮ್ಮ ಜುಲೈ 15 ತನಕ ಅಧಿಕೃತವಾಗಿ ಟೈಮ್ ಕೊಟ್ಟಿದ್ದಾರೆ. ಸೊ ಈ ತಿಂಗಳ ಒಳಗಡೆ ರ್ಯಾಷನಲೈಸಿಂಗ್ ಆಫ್ ಸ್ಟಾಫ್ ಆಗುತ್ತೆ ಪ್ರಿಸನ್ಸ್. ಯಾಕಂದರೆ ಅವ್ರ ಬೇರೆ ಕಡೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿಂದ ಬಳ್ಳಾರಿಗೆ ಹೋಗ್ಬೇಕು, ಬಳ್ಳಾರಿಯಿಂದ ಬೆಳಗಾವಿಗೆ ಹೋಗ್ಬೇಕು, ಬೆಂಗಳೂರಿನವ್ರು ಕಲಬುರ್ಗಿಗೆ ಬರಬೇಕು. ಸೊ ಅದು ರ್ಯಾಷನಲೈಸಿಂಗ್ ನಡೆದಿದೆ. ಮಾಡ್ಸೋದು ನಾನು ಹೇಳಿದ್ದೀನಲ್ಲ, ಪೊಲೀಸ್ ಇಲಾಖೆದು ಇನ್ನ ಈಗ ಚಾರ್ಜ್ ತಗೊಂಡಿದ್ದೀನಲ್ಲ, ಸ್ವಲ್ಪ ಟೈಮ್ ಕೊಡಿ. ಇಲ್ಲ, ಸಹಜವಾಗಿ ಆಗುತ್ತೆ. ಯಾಕಂದ್ರೆ ಸಾಕಷ್ಟು ಜನರು 2 ವರ್ಷ ಮುಗಿಸಿದ್ದಾರೆ. ಅದಾದ್ಮೇಲೆ ಕೆಲವು ಕಂಪ್ಲೇಂಟ್ಸ್ ಇದೆ. ನೀವು ಹೇಳ್ದಂಗೆ ರ್ಯಾಷನಲೈಸೇಷನ್ ಆಫ್ ಸ್ಟಾಫ್ ಅಕ್ರಾಸ್ ರೇಂಜಸ್ ಆಗಬೇಕಾಗಿದೆ. ಮತ್ತೆ ಕೆಲವು ಬಹಳ ಜನ ನಾನ್ ಎಕ್ಸಿಕ್ಯೂಟಿವ್ನಲ್ಲೇ ಇದ್ದಾರೆ, ಕೆಲವು ಜನ ಸಿಟಿ ಬಿಟ್ಟು ಹೋಗಿಲ್ಲ, ಕೆಲವು ಜನ ಎಕ್ಸಿಕ್ಯೂಟಿವ್ನಲ್ಲಿ ಭಾಳ ವರ್ಷದಿಂದ ಇದ್ದಾರೆ. ಸೊ ಇವೆಲ್ಲನೂ ಸ್ವಲ್ಪ ಬದಲಾವಣೆ ತರಬೇಕು ಅಂತ ಮುಖ್ಯಮಂತ್ರಿಗಳದ್ದು ಇದೆ. ಎಲ್ಲ PC ಇಂದ ಹಿಡ್ಕೊಂಡು IPS ತನಕ. ಅದನ್ನು ಕೂಡ ಒಂದು ಆಗ್ತದೆ. ಈಗ ಈ ತಿಂಗಳ ಅಂತ್ಯದಲ್ಲಿ ಕೆಲವರು ನಿಯಮಗಳನ್ನ ನಾನು ತರ್ತಾ ಇದ್ದೀನಿ. ಅದು ಚರ್ಚೆಗೆ ಆಗಲೇ ಅದನ್ನ ಒಂದು 8 ಸಲಹೆಗಳನ್ನ ನಾನು ಆಗಲೇ ನೀಡಿದ್ದೀನಿ. ಅದು ಚರ್ಚೆ ಮಾಡಿ DG ಅವರು ಮತ್ತೆ ಉನ್ನತ ಮಟ್ಟದ ಅಧಿಕಾರಿಗಳು ಅದ್ರ ಸಾಧಕ ಬಾಧಕ ಕಾನೂನಲ್ಲಿ ಅವಕಾಶ ಇದೆಯಲ್ಲ ಅಂತ ನೋಡ್ಕೊಂಡು ನನಗೆ ಬ್ರೀಫ್ ಮಾಡ್ತಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಅಲ್ಲ, ನಾವೇನೇ ಡಿಸಿಷನ್ ತಗೊಂಡ್ರು, ನೀವು ಹೇಳಿದ್ರಿ ಸ್ಟಾಫ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. KIT ಅರ್ಧ ಗಂಟೆ ನಾನು ಇಲ್ಲಿ ಆರ್ಡರ್ ಹೊಡಿಸಿರ್ತೀನಿ, KIT ನಲ್ಲಿ ಅರ್ಧ ಗಂಟೆದಲ್ಲಿ ಸ್ಟೇ ತರ್ತಾರೆ. ಹೆಂಗಾಗತ್ತೆ ಇದು? ಎಲ್ಲರೂ ಮ್ಯಾಚ್ ಫಿಕ್ಸಿಂಗ್. ಇಲ್ಲ, ಸಿಬ್ಬಂದಿಗಳದು ಪ್ರಿಸನ್ಸ್ದು ರೀಶಫಲ್ ಇದೆ. ನಮ್ಮ ಜುಲೈ 15 ತನಕ ಅಧಿಕೃತವಾಗಿ ಟೈಮ್ ಕೊಟ್ಟಿದ್ದಾರೆ. ಸೊ ಈ ತಿಂಗಳ ಒಳಗಡೆ ರ್ಯಾಷನಲೈಸಿಂಗ್ ಆಫ್ ಸ್ಟಾಫ್ ಆಗುತ್ತೆ ಪ್ರಿಸನ್ಸ್. ಯಾಕಂದ್ರೆ ಅವ್ರ ಬೇರೆ ಕಡೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿಂದ ಬಳ್ಳಾರಿಗೆ ಹೋಗ್ಬೇಕು, ಬಳ್ಳಾರಿಯಿಂದ ಬೆಳಗಾವಿಗೆ ಹೋಗ್ಬೇಕು, ಬೆಂಗಳೂರಿನವ್ರು ಕಲಬುರ್ಗಿಗೆ ಬರಬೇಕು. ಸೊ ಅದು ರ್ಯಾಷನಲೈಸಿಂಗ್ ನಡೆದಿದೆ. ಮಾಡ್ಸೋದು ನಾನು ಹೇಳಿದ್ದೀನಲ್ಲ, ಪೊಲೀಸ್ ಇಲಾಖೆದು ಇನ್ನ ಈಗ ಚಾರ್ಜ್ ತಗೊಂಡಿದ್ದೀನಲ್ಲ, ಸ್ವಲ್ಪ ಟೈಮ್ ಕೊಡಿ. ಇಲ್ಲ, ಸಹಜವಾಗಿ ಆಗುತ್ತೆ. ಯಾಕಂದ್ರೆ ಸಾಕಷ್ಟು ಜನರು 2 ವರ್ಷ ಮುಗಿಸಿದ್ದಾರೆ. ಅದಾದ್ಮೇಲೆ ಕೆಲವು ಕಂಪ್ಲೇಂಟ್ಸ್ ಇದೆ. ನೀವು ಹೇಳ್ದಂಗೆ ರ್ಯಾಷನಲೈಸೇಷನ್ ಆಫ್ ಸ್ಟಾಫ್ ಅಕ್ರಾಸ್ ರೇಂಜಸ್ ಆಗಬೇಕಾಗಿದೆ. ಮತ್ತೆ ಕೆಲವು ಬಹಳ ಜನ ನಾನ್ ಎಕ್ಸಿಕ್ಯೂಟಿವ್ನಲ್ಲೇ ಇದ್ದಾರೆ, ಕೆಲವು ಜನ ಸಿಟಿ ಬಿಟ್ಟು ಹೋಗಿಲ್ಲ, ಕೆಲವು ಜನ ಎಕ್ಸಿಕ್ಯೂಟಿವ್ನಲ್ಲಿ ಭಾಳ ವರ್ಷದಿಂದ ಇದ್ದಾರೆ. ಸೊ ಇವೆಲ್ಲನೂ ಸ್ವಲ್ಪ ಬದಲಾವಣೆ ತರಬೇಕು ಅಂತ ಮುಖ್ಯಮಂತ್ರಿಗಳದ್ದು ಇದೆ. ಎಲ್ಲ PC ಇಂದ ಹಿಡ್ಕೊಂಡು IPS ತನಕ. ಅದನ್ನು ಕೂಡ ಒಂದು ಆಗ್ತದೆ. ಈಗ ಈ ತಿಂಗಳ ಅಂತ್ಯದಲ್ಲಿ ಕೆಲವರು ನಿಯಮಗಳನ್ನ ನಾನು ತರ್ತಾ ಇದ್ದೀನಿ. ಅದು ಚರ್ಚೆಗೆ ಆಗಲೇ ಅದನ್ನ ಒಂದು 8 ಸಲಹೆಗಳನ್ನ ನಾನು ಆಗಲೇ ನೀಡಿದ್ದೀನಿ. ಅದು ಚರ್ಚೆ ಮಾಡಿ DG ಅವರು ಮತ್ತೆ ಉನ್ನತ ಮಟ್ಟದ ಅಧಿಕಾರಿಗಳು ಅದ್ರ ಸಾಧಕ ಬಾಧಕ ಕಾನೂನಲ್ಲಿ ಅವಕಾಶ ಇದೆಯಲ್ಲ ಅಂತ ನೋಡ್ಕೊಂಡು ನನಗೆ ಬ್ರೀಫ್ ಮಾಡ್ತಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಅಲ್ಲ, ನಾವೇನೇ ಡಿಸಿಷನ್ ತಗೊಂಡ್ರು, ನೀವು ಹೇಳಿದ್ರಿ ಸ್ಟಾಫ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ, KIT ಅರ್ಧ ಗಂಟೆ
ನಾನು ಇಲ್ಲಿ ಆರ್ಡರ್ ಹೊಡಿಸಿರ್ತೀನಿ, KIT ನಲ್ಲಿ ಅರ್ಧ ಗಂಟೆದಲ್ಲಿ ಸ್ಟೇ ತರ್ತಾರೆ. ಹೆಂಗಾಗತ್ತೆ ಇದು? ಎಲ್ಲರೂ मैच फिक्सिंग है। और खबरों के लिए देखते रहिए बी न्यूज़ नेशन।